ರೈತ ದೇಶದ ನಾಡಿಮಿಡಿತ, ನೇಗಿಲ ಯೋಗಿಯ ಬೆವರು, ನಮ್ಮ ನಿಮ್ಮೆಲ್ಲರ ಉಸಿರು. ಹೊಸ ಕೃಷಿ ತಾಂತ್ರಿಕತೆಗಳ ಹೂರಣ, ರೈತ ಯಶೋಗಾಥೆಗಳ ಅನಾವರಣ. ಈ ನಿಮ್ಮ ನೆಚ್ಚಿನ ಅನ್ನದಾತ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರತಿಮಾ. ಈ ಹಣ್ಣನ್ನು ನೀವು ಹೆಚ್ಚಾಗಿ ನೋಡೋದು ಬೇಸಿಗೆ ಕಾಲದಲ್ಲಿ ಮಾತ್ರ. ಬೇಸಿಗೆಯ ಆ 2-3 ತಿಂಗಳು ಈ ಹಣ್ಣಿನದ್ದೇ ಕಾರುಬಾರು. ಆದರೆ ಇಂದು ರೈತರು ಎಲ್ಲಾ ಕಾಲದಲ್ಲೂ ಇದನ್ನ ಬೆಳೆಯೋದಕ್ಕೆ ಶುರು ಮಾಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ರೈತನೊಬ್ಬ 30 ಗುಂಟೆಯಲ್ಲಿ ಬೆಳೆದ ಈ ಹಣ್ಣಿನಿಂದ ಅಧಿಕ ಆದಾಯ ಗಳಿಸುವಲ್ಲಿ ಯಶಸ್ವಿಯಾಗಿದ್ದಾನೆ. ಕಲ್ಲಂಗಡಿ ಅಂದ್ರೆ ಅದು ಬೇಸಿಗೆ ಬೆಳೆ ಅನ್ನುವವರೇ ಹೆಚ್ಚು. ಆದ್ರೆ ಇಂದು ನಗರ ಪ್ರದೇಶಗಳ ಸೂಪರ್ ಬಜಾರ್ ಮತ್ತು ಜ್ಯೂಸ್ಗೆ ಹೆಚ್ಚು ಬಳಕೆಯಾಗ್ತಾ ಇರೋದ್ರಿಂದ ಯಾವಾಗ್ಲೂ ಬೇಡಿಕೆ ಇರುತ್ತೆ. ಹೀಗಾಗಿ ಕೆಲ ರೈತರು ಉತ್ತಮ ಆದಾಯ ಗಳಿಸುವ ನಿಟ್ಟಿನಲ್ಲಿ ಅಕಾಲದಲ್ಲೂ ರಿಸ್ಕ್ ತಗೊಂಡು ಕಲ್ಲಂಗಡಿ ಬೆಳೆಯೋಕೆ ಆರಂಭಿಸಿದ್ದಾರೆ. ಇವರು ಬೆಳಗಾವಿ ಜಿಲ್ಲೆ ನಾಗರಮುನ್ನೋಳಿ ಗ್ರಾಮದ ಗುರುಲಿಂಗಪ್ಪ ಕುಂಬಾರ. ಈ ಭಾಗದ ಪ್ರಗತಿಪರ ರೈತರಾಗಿರೋ ಇವರು ಹೆಚ್ಚಾಗಿ ಬೆಳೆಯೋದು ಕಬ್ಬು, ಮೆಣಸಿನಕಾಯಿ, ಸೋಯಾಬೀನ್ ಮತ್ತು ಮೆಕ್ಕೆಜೋಳವನ್ನ. ಆದ್ರೆ ಈ ಸರಿ ಮಾತ್ರ 30 ಗುಂಟೆಯಲ್ಲಿ ಸ್ನೇಹಿತನ ಸಲಹೆಯ ಮೇರೆಗೆ ಕಲ್ಲಂಗಡಿ ಕೃಷಿಗೆ ಕೈ ಹಾಕಿದ್ದಾರೆ. ಈ ಕಾಲದಲ್ಲಿ ಗೋವಾ ಮಾರುಕಟ್ಟೆಯಲ್ಲಿ ಈ ಹಣ್ಣಿಗೆ ಹೆಚ್ಚು ಬೇಡಿಕೆ ಇರುತ್ತೆ ಅನ್ನೋದೇ ಇದಕ್ಕೆ ಕಾರಣ. ಇಲ್ಲಿ ರೈತರು ಏರುಮಡಿ, ಮಲ್ಚಿಂಗ್, ಹನಿ ನೀರಾವರಿ ಮತ್ತು ರಸಾವರಿಯಂತ ಆಧುನಿಕ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಂಡಿದ್ದಾರೆ. 3 ಅಡಿ ಬೆಡ್ ಮೇಲೆ 2.5 ಅಡಿ ಅಂತರದಲ್ಲಿ ಜಿಗ್ಜಾಗ್ ಪದ್ಧತಿಯಲ್ಲಿ ಸಸಿಗಳನ್ನು ನಾಟಿ ಮಾಡಲಾಗಿದೆ. ಈ ದಿವಸದಾಗ ಯಾರು ಮಾಡಲ್ಲ. ಯಾಕೆ ಮಾಡಲ್ಲ ಅಂದ್ರೆ ಇದ ಕಲ್ಲಂಗಡಿ ಮಾಡುವಂತ ವಾತಾವರಣ ಅಲ್ಲ. ಹೆಚ್ಚು ಫಾರ್ಮರ್ಸ್ ಯಾರು ಇದನ್ನ ಈ ದಿವಸದಾಗ ಬರೋದಿಲ್ಲಪ್ಪ ಅಂತೇಳಂತ ಮಾಡೋದಿಲ್ಲ. ಆದ್ರೆ ನಾವು ಪ್ರಯತ್ನ ಮಾಡಿದೆವು. ಮತ್ತು ಪ್ರಯತ್ನ ಮಾಡಾಕ ನಮ್ಗೆ ಕಾರಣ ಬೇಕಾದ್ರೆ ನಮ್ಮ ಫ್ರೆಂಡ್ ರಾವ್ಸಾಬ್ ಪಿಸಾಳಿ ಅನ್ನೋರು. ಈಗ ನಾವು ಹತ್ತಿ ತೆಗೆದ ನಂತರ ಇದು ಮಲ್ಚಿಂಗ, ಒಂದು ಮಲ್ಚಿಂಗ್ ಸೆಂಟ್ರದಿಂದ ಮತ್ತೊಂದು ಮಲ್ಚಿಂಗ್ ಸೆಂಟ್ರ್ ಅಂದ್ರೆ ಡ್ರಿಪ್ ಪೈಪ್. ಆ ಡ್ರಿಪ್ದಿಂದ ಆ ಡ್ರಿಪ್ಪಿಗೆ 6 ಫುಟ್ ಡಿಸ್ಟೆನ್ಸ್ ಇಟ್ಟಿದ್ದೇವೆ ರೀ. 6 ಫುಟ್ ಡಿಸ್ಟೆನ್ಸ್ ಇಟ್ಟು ಸಸಿಯಿಂದ ಸಸಿಗೆ 2.5 ಫುಟ್, ಜಿಗ್ಜಾಕ್ ಮೇಲೆ 2.5 ಫುಟ್ ಇಟ್ಟು ಬೆಡ್ ಅಗಲ 3 ಫುಟ್ ಅದಾವ್ರಿ. ಮತ್ತು ನಮಗೆ ಒಂದು ಸಸಿಗೆ ₹2.60 ನಮಗೆ ಸಿಂಧಿ ಕುರಪೇಟದವ್ರ ರೆಡ್ಡಪ್ಪನವ್ರ ನಮಗೆ ತರು ಮಾಡಿ ಕೊಟ್ಟರು. 30 ಗುಂಟೆಕ ನಮಗೆ 4,900 ಸಸಿ ಕುಂತು ರೀ. ₹2.60 4,900 ಸಸಿ ಕುಂಚಿದೆವು. ಇನ್ನು ಮಳೆಗಾಲದಲ್ಲಿ ಬೆಳೆ ಆರಂಭಿಸಿರುವ ಇವರು ಹೆಚ್ಚು ಕಾಳಜಿ ವಹಿಸಿ ನಿರ್ವಹಣೆ ಮಾಡಿದ್ದಾರೆ. ಹವಾಮಾನಕ್ಕೆ ಅನುಗುಣವಾಗಿ ಡ್ರಿಪ್ ಮೂಲಕ ನೀರು ಮತ್ತು ರಸಗೊಬ್ಬರಗಳನ್ನು ಪೂರೈಸಲಾಗಿದೆ. ಕೀಟ ಹಾಗೂ ರೋಗಗಳ ನಿಯಂತ್ರಣಕ್ಕೆ ಮುಂಜಾಗ್ರತೆಯಾಗಿ ಔಷಧಿ ಸಿಂಪರಣೆ ಜೊತೆಗೆ ರಸ ಹೀರುವ ಕೀಟಗಳಿಗೆ ಹಳದಿ ಅಂಟು ಬಲೆ ಮತ್ತು ಹಣ್ಣು ನೊಣದ ನಿಯಂತ್ರಣಕ್ಕೆ ಮೋಹಕ ಬಲೆಗಳನ್ನು ಅಳವಡಿಸಲಾಗಿದೆ. 30 ಗುಂಟೆಕ ನಾವು 12 ಹಳದಿ ಬೋರ್ಡ್ ಕಟ್ಟಿದೇವ್ರಿ. 12 ಹಳದಿ ಬೋರ್ಡ್ ಕಟ್ಟಿದೆವು. ಮತ್ತು ಇದು ಮೋಹಕ ಬಲೆ, ಹುಜಿ ನೊಣ ಕಾಯಿಗೆ ಚುಸ್ತವ್ರ. ಚುಸ್ತು ಅಂದ್ರೆ ತೂತು ಬೀಳ್ತೈತೆ. ತೂತು ಬಿತ್ತಂದ್ರೆ ಕಾಯಿ ಡ್ಯಾಮೇಜ್ ಆಯ್ತು. ಅದ್ರ ಸಲುವಾಗಿ ಅವನ್ನ 10 ಇದನ್ನು ಕಟ್ಟಿದೇವ್ರಿ, ಮೋಹಕ ಬಲೆ. ಅವು ಹುಜಿ ನೊಣ ಅದ್ರೊಳಗೆ ಬೀಳ್ತಾವ್ರಿ. ಅವು ಕಾಯಿಗೆ ಚುಚ್ಚೋದಿಲ್ಲ. ಈಗ ನಮಗೆ ಇದು ಕೃಷಿ ಇಲಾಖೆದವರು ಒಂದು ಇದನ್ನು ಕೃಷಿ ಹೊಂಡ ಮಾಡಿಕೊಟ್ಟಿದ್ದಾರೆ. ಹಿಂಗೆ 15 ಮೀಟ್ರು, ಹಿಂಗೆ 15 ಮೀಟ್ರು ಕೃಷಿ ಹೊಂಡ ಐತ್ರಿ. ಅದ್ರೊಳಗೆ ನಾವು ನೀರು ಸ್ಟೋರೇಜ್ ಮಾಡ್ಕೋತೀವಿ. ನಮ್ಮ ಬೋರ್ನಿಂದ ಮತ್ತು ನಮ್ಮ ಬಾವಿ ಐತಿ, ಬಾವಿಯಿಂದ ನೀರು ಸ್ಟೋರೇಜ್ ಮಾಡ್ತೇವೆ. ಸ್ಟೋರೇಜ್ ಮಾಡಿ ಅಲ್ಲಿಂದ ನಾವು ಡ್ರಿಪ್ ಫಿಲ್ಟ್ರು ಡ್ರಿಪ್ ಕುಣಿಸಿದೆವು. ಅಲ್ಲಿಂದ ನಾವು ಕಲ್ಲಂಗಡಿಗೆ ಆಯ್ತು ಮತ್ತು ನಾವು ಯಾವುದೇ ಬೆಳೆಗೆ ಆದ್ರೂ ಆ ಕೊಂಡದಿಂದ ನೀರು ಸಪ್ಲೈ ಮಾಡ್ತೀವಿ. ಇವರು ಆಯ್ದುಕೊಂಡ ತಳಿ ಖಾಸಗಿ ಕಂಪನಿಯದ್ದಾಗಿದ್ದು ಅಧಿಕ ಇಳುವರಿ ನೀಡುವ ಸಾಮರ್ಥ್ಯ ಹೊಂದಿದೆ. ನಾಟಿ ಮಾಡಿದ 2 ತಿಂಗಳಿಗೆ ಬೆಳೆ ಕೊಯ್ಲಿಗೆ ಬಂದಿದ್ದು ಪ್ರತಿ ಕಾಯಿ 4 ರಿಂದ 6 ಕೆಜಿ ತೂಗುತ್ತೆ. ಒಟ್ಟು 20 ಟನ್ ಇಳುವರಿ ಬಂದಿದ್ದು ಪ್ರತಿ ಟನ್ಗೆ 20,000ದಂತೆ ಗೋವಾ ಮಾರುಕಟ್ಟೆಗೆ ಮಾರಾಟ ಮಾಡಿದ್ದಾರೆ. ಖರ್ಚು ತೆಗೆದು ₹3.5 ಲಕ್ಷ ಲಾಭ ಬರುತ್ತೆ ಅನ್ನೋದು ರೈತರ ಲೆಕ್ಕಾಚಾರ.
ಈಗ ಒಂದು ಕಾಯಿ 6ರಿಂದ 8 kg ಕಾಯಿ ಐತ್ರಿ. 6ರಿಂದ 8 kg ಕಾಯಿ ಐತಿ. ಈಗಾಗಲೇ ನಮ್ಮದು ಒಂದು 25 ಟನ್ ತನಕ ಆಗಬಹುದು, 30 ಟನ್ನು ಹೇಳ್ತಾರೋ. ಆದ್ರೆ 20ರಿಂದ 25 ಟನ್ ರೀ ಆಗ್ಬೇಕು, ಹಿಂಗೈತ್ರಿ. ಮತ್ತು 20,000 ರೂಪಾಯಿಲಿ ಈಗ ವ್ಯಾಪಾರ ಆದಂಗೆ ಆಗೈತಿ. ಈಗ 2 ತಿಂಗಳದಾಗ ರೀ ನಮಗೆ ಇದು 4 ಲಕ್ಷ ಮೇಲ್ಪಟ್ಟು ಉತ್ಪನ್ನ ಬಂದ. ಅದ್ರೊಳಗೆ ಒಂದು 50,000 ಮೇಲ್ಪಟ್ಟು ಖರ್ಚು ಹೋಗಿ ಒಂದು 3.5 ಲಕ್ಷ ತನ ಉತ್ಪನ್ನ ಬಂದೈತಿ. ಇದ್ರೊಳಗೆ ನಮಗೀಗ ಏಕ್ದಮ್ ಸಂತೋಷ ಆಗೈತಿ, ಏಕ್ದಮ್ ತೃಪ್ತಿ ಆಗೈತಿ. ಒಟ್ಟಾರೆ ಮಳೆಗಾಲದಲ್ಲೂ ಉತ್ತಮ ತಳಿಯ ಆಯ್ಕೆಯ ಜೊತೆಗೆ ಆಧುನಿಕ ವಿಧಾನಗಳನ್ನು ಅನುಸರಿಸಿ ಕಲ್ಲಂಗಡಿ ಬೆಳೆದ ಗುರುಲಿಂಗಪ್ಪ ಕುಂಬಾರ ಅಧಿಕ ಲಾಭ ಗಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ನೈಸರ್ಗಿಕ ಕೃಷಿಯ ಬಗ್ಗೆ ರೈತರು ಹೆಚ್ಚಿನ ಆಸಕ್ತಿ ತೋರಿಸ್ತಾ ಇದ್ದಾರೆ. ಅತ್ಯಂತ ಕಡಿಮೆ ಬಂಡವಾಳ, ಕಡಿಮೆ ಶ್ರಮ, ಕಡಿಮೆ ನೀರನ್ನ ಬಳಸಿ ಮಾಡೋ ಈ ಕೃಷಿ ಪದ್ಧತಿಗೆ ಯುವ ರೈತರು ಕೂಡ ಆಕರ್ಷಿತರಾಗ್ತಿದ್ದಾರೆ. ಹಾಗೆಯೇ ಗಡಿ ಜಿಲ್ಲೆ ಚಾಮರಾಜನಗರದಲ್ಲೊಬ್ಬ ಯುವ ರೈತ ಯಾವುದೇ ರೀತಿಯ ರಾಸಾಯನಿಕ ಗೊಬ್ಬರ, ಕೀಟನಾಶಕವನ್ನ ಬಳಸದೆ ನೈಸರ್ಗಿಕ ಕೃಷಿ ಮೂಲಕ ಅರಿಶಿನ, ಬಾಳೆ ಹಾಗೂ ಟೊಮ್ಯಾಟೊ ಬೆಳೆದು ಯಶಸ್ಸಿನತ್ತ ಹೆಜ್ಜೆ ಇಡ್ತಿದ್ದಾನೆ. ಒಂದೆಡೆ ಹೆಚ್ಚುತ್ತಿರೋ ತಾಪಮಾನ, ಇನ್ನೊಂದ್ ಕಡೆ ಮಳೆ ಕೊರತೆ, ಅಂತರ್ಜಲ ಕುಸಿತ ಇವೆಲ್ಲ ರೈತರನ್ನ ಹತಾಶೆಯ ಸ್ಥಿತಿಗೆ ನೂಗ್ತಾ ಇವೆ. ಇಂತಹ ವಿಷಮ ಪರಿಸ್ಥಿತಿಯಲ್ಲಿರೋ ರೈತನಿಗೆ ಆಶಾಕಿರಣ ಮೂಡಿಸ್ತಾ ಇರೋದೇ ಶೂನ್ಯ ಬಂಡವಾಳದ ನೈಸರ್ಗಿಕ ಕೃಷಿ. ಸುಭಾಷ್ ಪಾಳೇಕರ್ ಅವರ ಈ ನೈಸರ್ಗಿಕ ಕೃಷಿಯನ್ನ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಿ ಯಶಸ್ಸಿನ ಹಾದಿಯಲ್ಲಿದ್ದಾರೆ ರಾಜ್ಯದ ಅನೇಕ ರೈತರು. ಅಂತವರಲ್ಲಿ ಒಬ್ರು ಚಾಮರಾಜನಗರದ ಯುವ ರೈತ ಹರೀಶ್ ಆರಾಧ್ಯ. ಚಾಮರಾಜನಗರ ತಾಲೂಕು ಚನ್ನಪ್ಪನಪುರ ಗ್ರಾಮದ ರೈತ ಹರೀಶ್ ತಮ್ಗಿರೋ 7 ಎಕರೆ ಭೂಮಿಯಲ್ಲಿ ನೈಸರ್ಗಿಕ ಕೃಷಿ ಪದ್ಧತಿ ಮೂಲಕ ಅತ್ಯುತ್ತಮವಾಗಿ ಅರಿಶಿನ, ಬಾಳೆ ಹಾಗೂ ಟೊಮ್ಯಾಟೊ ಬೆಳೆದಿದ್ದು ಅತಿ ಕಡಿಮೆ ಖರ್ಚಿನಲ್ಲಿ ಉತ್ತಮ ಆದಾಯ ಗಳಿಸೋ ಗುರಿ ಹೊಂದಿದ್ದಾರೆ. ನಿಮ್ಗೆ ಗೊತ್ತಿರೋ ಹಾಗೆ ನೈಸರ್ಗಿಕ ಕೃಷಿಯ ಬಹುಮುಖ್ಯ ಅಂಗ ಜೀವಾಮೃತ. ಹಸುವಿನ ಸಗಣಿ, ಗೋಮೂತ್ರ, ಕರಿಬೆಲ್ಲ ಹಾಗೂ ದ್ವಿದಳ ಧಾನ್ಯವೊಂದರ ಹಿಟ್ಟನ್ನು ಬಳಸಿ ಜೀವಾಮೃತ ತಯಾರಿಸಲಾಗುತ್ತೆ. ಹರೀಶ್ ತಾವು ಬೆಳೆದ ಪ್ರತಿಯೊಂದು ಬೆಳೆಗೂ ಜೀವಾಮೃತ ಮೂಲಕವೇ ಪೋಷಕಾಂಶಗಳನ್ನು ಪೂರೈಸ್ತಾ ಇದ್ದಾರೆ. ಸರ್, ನಮ್ಮ ಹತ್ರ 6 ಹಸುಗಳಿದ್ದಾವೆ. ಸೊ 6 ಹಸುಗಳಿಂದ ಬರ್ತಕ್ಕಂಥ ಗಂಜಲನ್ನೆಲ್ಲನೂ ಕೂಡ ಹಿಂದ್ಗಡೆ 2 ತೊಟ್ಟಿ ಮಾಡಿದ್ದೀವಿ. ಅದರಲ್ಲಿ ಮೊದಲನೇ ತೊಟ್ಟಿಯಿಂದ 2ನೇ ತೊಟ್ಟಿಗೆ ಫಿಲ್ಟರ್ ಆಗಿ ಗಂಜಲ ಶೇಖರಣೆ ಆಗುತ್ತೆ. ಅದೇ ಗಂಜಲದಿಂದ ನಾವು ಪಂಚಗವ್ಯ ಮತ್ತು ಜೀವಾಮೃತ, ಬೀಜಾಮೃತ ಮತ್ತು ಬ್ರಹ್ಮಾಸ್ತ್ರ ಅಂತ ಶಿಲೀಂಧ್ರನಾಶಕಗಳನ್ನೆಲ್ಲನೂ ಕೂಡ ತಯಾರು ಮಾಡ್ಕೊತಾ ಇದ್ದೀವಿ. ಅದರಲ್ಲಿ ಒಂದು ಎಕ್ಸಾಂಪಲ್ ಅಂತಂದರೆ ಜೀವಾಮೃತ. ಇದು ಸುಭಾಷ್ ಪಾಳೇಕರ್ ಅವರು ಪ್ರಯೋಗದಿಂದ ನಾನು ತಿಳ್ಕೊಂಡಿರೋದು. ಇದಕ್ಕೆ 10 ಲೀಟ್ರು ಗಂಜಲ ಮತ್ತು 10 kg ಸಗಣಿ, 2ರಿಂದ 3 kg ಕರಿ ಬೆಲ್ಲ ಮತ್ತು 2 kgಯಷ್ಟು ಯಾವುದಾದ್ರು ಒಂದು ದ್ವಿದಳ ಧಾನ್ಯದ್ದು ಪುಡಿ ಮಾಡಿಸಿ ಅದಕ್ಕೆ ಹಾಕ್ತಕ್ಕಂಥದ್ದು. ಅದನ್ನು ಹಾಕಿ ಬೆಳಿಗ್ಗೆ, ಮಧ್ಯಾಹ್ನ ಮತ್ತು ರಾತ್ರಿ 3 ಟೈಮು ಅದನ್ನು ಆಡಿಸ್ತಾ ಹೋಗಬೇಕು ಒಂದು ಕಡ್ಡಿಲಿ. ಸುಮಾರು 7ರಿಂದ 8 ದಿನ ಬಿಟ್ಟ ನಂತರ ಅದನ್ನು ಬಾಳೆಗೆ, ಅರಿಶಿನಕ್ಕೆ, ಪ್ರತಿಯೊಂದು ಗಿಡಕ್ಕೂ ಕೂಡ ನಾವು ಬಳಕೆ ಮಾಡ್ತಾ ಹೋಗ್ಬೋದು. ನಾವೇನಿವತ್ತು ರಾಸಾಯನಿಕ ಗೊಬ್ಬರಗಳಲ್ಲಿ NPKಗಳು ಸಿಗ್ತವೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಆ ಎಲ್ಲ ರೀತಿ NPKಗಳು ಕೂಡ ಈ ಜೀವಾಮೃತದಲ್ಲಿ ನಮಗೆ ಸಿಗ್ತಾ ಹೋಗುತ್ತೆ. ಉದಾಹರಣೆಗೆ ಹೇಳಬೇಕು ಅಂದರೆ ನಮ್ಮದು ನೇಂದ್ರ ಬಾಳೆ ಇದೆಯಲ್ಲ, ಇವಾಗ ಬಂದಿದೆಯಲ್ಲ, ಅದು ಸುಮಾರು 8 ತಿಂಗಳಾಗಿದೆ. ಪ್ರತಿ ತಿಂಗಳು ಕೂಡ 8 ತಿಂಗಳು ಜೀವಾಮೃತ ಕೊಟ್ಟಿದ್ದೀವಿ. ಯಾವುದೇ ರೀತಿಯಾದಂಥ NPKನ ಬಳಸಿಲ್ಲ, ರಾಸಾಯನಿಕ ಗೊಬ್ಬರಗಳನ್ನ ಬಳಸಿಲ್ಲ. ಒಂದು ಸರಿ ಅದು ಸ್ವಲ್ಪ ಮಾರು ಬಂದಿತ್ತು. ಅದಕ್ಕೇನು ಮಾಡಿದ್ವಿ ಅಂತಂದರೆ, ನಮ್ಮ ಹಸುವಿನ ಹಾಲನ್ನ ಎಪ್ಪಾಕಿ ಮಜ್ಜಿಗೆ ಮಾಡಿಕೊಂಡು ಒಂದು ತಾಮ್ರದ ಚೆಂಬಲ್ಲಿ ಒಂದು 30 ದಿನ ಶೇಖರಣೆ ಮಾಡಿಟ್ಟು
ಅದನ್ನೇ ಸ್ಪ್ರೇ ಮಾಡಿದ್ವಿ. ಸಾಕಷ್ಟು ಬದಲಾವಣೆಗಳಾಗಿದೆ. ಇನ್ನು ನೈಸರ್ಗಿಕ ಕೃಷಿಯಲ್ಲಿ ಬಳಕೆಯಾಗೋ ಮತ್ತೊಂದು ದ್ರವರೂಪದ ಗೊಬ್ಬರ ಅಂದ್ರೆ ಅದು ಬೀಜಾಮೃತ. ಬಿತ್ತನೆಗೂ ಮೊದಲು ಬೀಜ ಅಥವಾ ಸಸಿಗಳನ್ನ ಬೀಜಾಮೃತದಿಂದ ಉಪಚಾರ ಮಾಡಲಾಗುತ್ತೆ. ಇದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿ ಬೆಳೆ ಸದೃಢವಾಗಿ ಬೆಳೆಯಬಲ್ಲದು. ಇದಲ್ಲದೆ ಗೊಣ್ಣೆಹುಳು, ಇತರೆ ಕ್ರಿಮಿಕೀಟಗಳ ಕಾಟ ಇರುವುದಿಲ್ಲ. ಈ ತೋಟದಲ್ಲಿ ಬೆಳೆಯಲಾದ ಅರಿಶಿನ, ಬಾಳೆ, ಟೊಮ್ಯಾಟೊ ಬೆಳೆಗೆ ರೈತರು ಬೀಜಾಮೃತದಿಂದ ಬೀಜೋಪಚಾರ ಮಾಡಿದ್ದು ಬೆಳೆ ಉತ್ತಮ ರೀತಿಯಲ್ಲಿ ಬಂದಿದೆ. ಸರ್, ಇದು ಕೂಡ ಸುಭಾಷ್ ಪಾಳೇಕರ್ ಅವರು ಹೇಳಿರೋ ರೀತಿನೇ ಬೀಜಾಮೃತ ಅಂತೇಳಿ. ಇದಕ್ಕೆ 5 ಲೀಟರ್ ಗಂಜಲ ಮತ್ತು 5 kg ತೊಪ್ಪೆನ ತಗೋತೀವಿ. ಫಸ್ಟು 50 ಲೀಟರ್ ನೀರಿಗೆ 5 ಲೀಟರ್ ಗಂಜಲನ ಮಿಕ್ಸ್ ಮಾಡಿ ಇಟ್ಬಿಡ್ತೀವಿ. ಅದಾದಮೇಲೆ ಏನು ಮಾಡ್ತೀವಿ ಅಂತಂದರೆ 5 kg ತೊಪ್ಪೆನ ಒಂದು ತೆಳುವಾಗಿರ್ತಕ್ಕಂಥ ಹತ್ತಿ ಬಟ್ಟೆಗೆ ಕಟ್ಟಿ ಪೂರ್ತಿ ಕೆಳಗಡೆ ತನಕ ಮುಳುಗಲೂಬಾರ್ದು ಅಥವಾ ಮೇಲ್ಗಡೆ ತೇಲೂಬಾರ್ದು. ಗಂಜಲ ಮತ್ತು ನೀರು ಮಿಕ್ಸ್ ಆಗಿರೋ ಅಂಥದ್ರ ಮಧ್ಯ ಭಾಗದಲ್ಲಿ ತೇಲ್ಬೇಕು, ಆ ರೀತಿ ಇಡಬೇಕು. ನಾಳೆ ಬೆಳಿಗ್ಗೆ ನಾವು ಬಿತ್ತನೆ ಬೀಜವನ್ನು ನೆಡ್ತಾ ಇದ್ದೀವಿ ಅಂತಂದರೆ ಹಿಂದಿನ ದಿನ ಸಂಜೆ 6 ಗಂಟೆ ಅಷ್ಟೊತ್ತಿಗೆ ಇದನ್ನು ಮಾಡಿಟ್ರೆ ಸಾಕು. ಅದೇ ಸಮಯಕ್ಕೆ 1 kg ಸುಣ್ಣನ 1 ಲೀಟರ್ ನೀರಿಗೆ ಕಲಸಿಟ್ಕೊಳ್ಳೋದು. ಬೆಳಿಗ್ಗೆ ಆಗ್ತಿದ್ದಂಗೆ ಬೆಳಿಗ್ಗೆ ನಾವು ಸುಣ್ಣದ ನೀರನ್ನು ಗಂಜಲದ ನೀರಿಗೆ ಮಿಕ್ಸ್ ಮಾಡೋದು. ಜೊತೆಗೆ ನಾವೇನು ಗೊಬ್ಬರವನ್ನು ಹತ್ತಿ ಬಟ್ಟೆಲಿ ಕಟ್ಟಿರ್ತೀವೋ ಅದನ್ನು ನೀಟಾಗಿ ಅದನ್ನು 3 ಸಲ ಮುಳುಗೆತ್ಸಿ ಮತ್ತು ಚೆನ್ನಾಗಿ ಹಿಂಡ್ಕೊಂಡು ತೀರಾ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಏನು ಮಾಡೋದು, ಆಮೇಲೆ ಬೀಜಗಳನ್ನು ಅಥವಾ ಬಾಳೆ ಹಾಕಬೇಕಾದ್ರೆ, ಅರಿಶಿನ ಹಾಕಬೇಕಾದ್ರೆ, ನೀವೇನೇ ಕಾಳುಗಳನ್ನು ಬಿತ್ತನೆ ಮಾಡಬೇಕಾದ್ರೆ, ಈಗ ಅಲಸಂದೆ, ಜೋಳ, ಏನೇ ಬಿತ್ತನೆ ಬೀಜಗಳನ್ನು ಬಿತ್ತನೆ ಮಾಡಬೇಕಾದ್ರೂ ಕೂಡ ಅದನ್ನು ನಾವೇನು ಮಾಡ್ಬೋದು, ಉಪಯೋಗಿಸ್ಬೋದು. 1 ರಿಂದ 2 ನಿಮಿಷ ಎತ್ತಿಟ್ಟಿದ್ರೆ ಸಾಕು. ಅದರಲ್ಲಿ ಏನಾದರೂ ಈ ಗೊಣ್ಣೆಹುಳು ಹೊಡಿತಕ್ಕಂಥದ್ದು ಅಥವಾ ಬೇರೆ ಬ್ಯಾಕ್ಟೀರಿಯಾಗಳ ಅಟ್ಯಾಕ್ ಮಾಡ್ತಕ್ಕಂಥದ್ದು ಬೀಜ ಇರಬೇಕಾದ್ರೆ ಅದು ಯಾವುದೂ ಕೂಡ ತಪ್ಪು ಎಲ್ಲವೂ ಕೂಡ ತಪ್ಪೋಗುತ್ತೆ. ಜೊತೆಗೆ ಇನ್ನೊಂದೇನು ಅಂತಂದರೆ, ಇದನ್ನು ಮಾಡೋದ್ರಿಂದ ನಾವು ಸಾಮಾನ್ಯವಾಗಿ ಎಲ್ಲರೂ ಏನು ಮಾಡ್ತಾರೆ, ಫರ್ಟಿಲೈಸರ್ಸಲ್ಲಿ ಈ ಕೆಲವೊಂದು ಅಮಿಷನ್ ಅಂತ ಬಳಕೆ ಮಾಡ್ತಾರೆ ಮತ್ತು ಫೋರೆಟ್ ಕಾಳು ಅಂತ ಬಳಕೆ ಮಾಡ್ತಾರೆ. ಇದರಿಂದ ಮಣ್ಣಿನ ಫಲವತ್ತತೆ ಅಂತಕ್ಕಂಥದ್ದು, ಮಣ್ಣು ಜೀವಸತ್ವಗಳನ್ನ ಕಳ್ಕೊಳ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ಬೋದು. ಸೊ ಈ ಬೀಜಾಮೃತ ಮಾಡೋದ್ರಿಂದ ಏನಾಗುತ್ತಪ್ಪ ಅಂತಂದರೆ ಒಂದು ಅದ್ಭುತವಾದಂಥ ರಿಸಲ್ಟು ಇದರಲ್ಲಿ ನೋಡ್ತಾ ಹೋಗ್ಬೋದು. ಚಾಮರಾಜನಗರ ಜಿಲ್ಲೆ ಕಳೆದ ಹಲವು ವರ್ಷಗಳಿಂದ ಬರಕ್ಕೆ ತುತ್ತಾಗ್ತಾ ಇದ್ದು ಅಂತರ್ಜಲದ ಮಟ್ಟ ಕುಸಿತ ಕಂಡಿದೆ. 700 ರಿಂದ 800 ಅಡಿಗಳವರೆಗೆ ಕೊರೆದ್ರೂ ನೀರು ಸಿಗ್ತಾ ಇಲ್ಲ. ಹೀಗಾಗಿ ಕೃಷಿ ಮಾಡೋದು ದುಸ್ತರವಾಗ್ತಾ ಇದೆ. ಆದ್ರೆ ಇದಕ್ಕೆಲ್ಲ ಪರಿಹಾರ ನೈಸರ್ಗಿಕ ಕೃಷಿ ಅಂತಾರೆ ಹರೀಶ್ ಕುಟುಂಬದ ಸದಸ್ಯ ನವೀನ್ ಕುಮಾರ್. ಸರ್, ಇದು 3 ವರ್ಷದಿಂದ ಏನೇನು ಮಾಡಿರಲಿಲ್ಲ, ಏನೂ ಇರಲಿಲ್ಲ. ನೀರೆಲ್ಲ ನಿಂತೋಗಿತ್ತು, ಬೋರ್ದೆಲ್ಲ ನೀರು ನಿಂತೋಗಿತ್ತು. ಇಲ್ಲೆಲ್ಲ 850ರಿಂದ 1000 ಅಡಿ ಹೋದ್ರೂ ನೀರಿಲ್ಲ. ಕಂಪ್ಲೀಟ್ ಡ್ರೈ ಆಗಿದೆ ಏರಿಯಾ. ಈ ಟೋಟಲ್ ಚಾಮರಾಜನಗರ ಈ ಪರ್ಟಿಕ್ಯುಲರ್ ಏರಿಯಾ ಮಾತ್ರ ನೀರೇ ಇಲ್ಲ. ಹಾಗಾಗಿ ನಾವು ಕಡಿಮೆ ನೀರಲ್ಲಿ ಮ್ಯಾಕ್ಸಿಮಮ್ ಏನು ಬೆಳೆಯೋಕ್ಕೆ ಸಾಧ್ಯ ಅಂತ ನೋಡಿದ್ವಿ. ಆ ನಂತರ ಗೊತ್ತಾಗಿದ್ದೇನಂತಂದರೆ ಕಂಪ್ಲೀಟ್ ಪ್ಯೂರ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಿದ್ರೆ ಮಾತ್ರನೇ ನಮ್ಗೆ ಅನುಕೂಲ, ಇಲ್ಲಾಂದರೆ ಬೇರೆ ದಾರಿನೇ ಇಲ್ಲ ಅನ್ನೋ ಲೆಕ್ಕಕ್ಕೆ ಬಂತು. ಹಾಗಾಗ ನಮ್ಮ ಅಕ್ಕನ ಮಗನ ಜೊತೆ ಮಾತಾಡಿ ಇಲ್ಲಿ ಟೋಟಲ್ 7 ಎಕರೆ ಜಮೀನಿದೆ. 7 ಎಕರೆಗೆ ಒಂದೇ ಬೋರ್ ಯೂಸ್ ಮಾಡ್ತಾ ಇದ್ದೀವಿ. ಒಂದೇ ಬೋರ್ ಯೂಸ್ ಮಾಡಿದ್ದು ಬೋರ್ ನೀರು ಆಲ್ಮೋಸ್ಟ್ 10 to 20% ಅಷ್ಟೇ ಯೂಸ್ ಮಾಡ್ತಾ ಇದ್ದೀವಿ. ಮಿಕ್ಕಿದ್ದೆಲ್ಲ ನಾವು ಮಳೆ ಮತ್ತು 20% ಏನು ಬೋರ್ ನೀರಿದೆ ಅದನ್ನು ಮಾತ್ರ ಯೂಸ್ ಮಾಡಿಕೊಂಡು ಟೋಟಲ್ ಆರ್ಗ್ಯಾನಿಕ್ ಕೃಷಿ, ಸಮಗ್ರವಾಗಿ ಆರ್ಗ್ಯಾನಿಕ್ ಕೃಷಿ ಮಾಡೋಕ್ಕೋಸ್ಕರ ಪ್ರಯತ್ನ ಮಾಡಿ ಸಕ್ಸಸ್ ಕೂಡ ಆಗ್ತಾ ಇದ್ದೀವಿ. ರೈತ ಅದು ಯಾವುದೇ ಭಾಗದಲ್ಲಿ ಕೃಷಿ ಮಾಡಲಿ, ಯಾವುದೇ ಬೆಳೆ ಬೆಳೀಲಿ, ಪಾಳೇಕರ್ ಅವರ ಶೂನ್ಯ ಬಂಡವಾಳದ ನೈಸರ್ಗಿಕ ಕೃಷಿ ಅಂದ್ಮೇಲೆ ಅಲ್ಲಿ ಹಸು ಇರಲೇಬೇಕು. ಹರೀಶ್ ಕುಟುಂಬ ನೈಸರ್ಗಿಕ ಕೃಷಿಗೋಸ್ಕರ ಹೈನುಗಾರಿಕೆಯನ್ನೂ ಮಾಡತೊಡಗಿದೆ. ಇವುಗಳಿಂದ ಬರೋ ಸಗಣಿ ಮತ್ತು ಗಂಜಲದಿಂದ ಬೀಜಾಮೃತ ಹಾಗೂ ಜೀವಾಮೃತ ತಯಾರಿಸಿ ಕೃಷಿಗೆ ಬಳಸಲಾಗ್ತಾ ಇದೆ. ಜೀವಾಮೃತವು ಬೆಳೆಗೆ ಬೇಕಾದ ಎಲ್ಲಾ ಪೋಷಕಾಂಶಗಳನ್ನ ಬೆಳೆಗೆ ಒದಗಿಸುತ್ತೆ ಅನ್ನೋದು ನವೀನ್ ಕುಮಾರ್ ಅವರ ಅನುಭವದ ನುಡಿ. ನಿಮಗೆ ಈ ಗೌರ್ಮೆಂಟ್ ಗೊಬ್ಬರಗಳು ಏನು ಹೇಳ್ತೀವಿ, ನೀವು ರಾಸಾಯನಿಕ ಗೊಬ್ಬರಗಳಲ್ಲಿ 3 ರಿಂದ 4 ನ್ಯೂಟ್ರಿಷನ್ಸ್ ಮಾತ್ರ ಸಿಗುತ್ತೆ. ಬಟ್ ನಮಗೆ ಇಲ್ಲಿ ನಾವು ಆರ್ಗ್ಯಾನಿಕ್ ಕೃಷಿ ಪದ್ಧತಿನ ಅಳವಡಿಸ್ಕೊಂಡಿದ್ದಾದರೆ ನಿಮಗೆ 73 ರಿಂದ 108 ನ್ಯೂಟ್ರಿಷನ್ ಸಿಗ್ತಾ ಹೋಗುತ್ತೆ.
ಪ್ರತಿ ಬೆಳೆಗೆ. ಪ್ರತಿ ಗಿಡಕ್ಕೆ ನಮಗೆ 72 ನ್ಯೂಟ್ರಿಷನ್ ಅವಶ್ಯಕತೆ ಇದ್ದೇ ಇದೆ. ನೀವು 3 ಅಥವಾ 4 ನ್ಯೂಟ್ರಿಷನ್ ನೀವೇನು ರಾಸಾಯನಿಕ ಗೊಬ್ಬರಗಳಲ್ಲಿ ಕೊಡ್ತೀರೋ ಅದರಿಂದ ಏನು ಅನುಕೂಲ ಆಗಲ್ಲ, ಜೊತೆಗೆ ಭೂಮಿ ಹಾಳಾಗುತ್ತೆ. ಆ ಕಾರಣಕ್ಕೆ ನಾವು ನೈಸರ್ಗಿಕ ಕೃಷಿನ ಅಳವಡಿಸ್ಕೊಂಡು ಮಾಡ್ತಾಯಿದ್ದೀವಿ. ಜೊತೆಗೆ ಭೂಮಿನ ನಾನು ಯಾವುದೇ ಕಾರಣಕ್ಕೂ ಟ್ರ್ಯಾಕ್ಟ್ರಿಂದ ಉಳಿಸಲ್ಲ. ಭೂಮಿನ 2 ರಿಂದ 3 ಇಂಚ್ ಮಾತ್ರ ಉಳುಮೆ ಮಾಡ್ತೀವಿ, ಅದಕ್ಕಿಂತ ಜಾಸ್ತಿ ಉಳುಮೆ ಮಾಡಲ್ಲ. ಅದಕ್ಕಿಂತ ಜಾಸ್ತಿ ಉಳುಮೆ ಮಾಡಿದ್ರೆ ಭೂಮಿ ಕೆಳಗಡೆ ಕಾಂಕ್ರೀಟ್ ಥರ ಪೇಸ್ಟ್ ಆಗುತ್ತೆ. ಆ ಕಾರಣಕ್ಕೆ ನಾವೇನು ಮಾಡ್ತೀವಿ, ಅದನ್ನು ಒಳಗಡೆ ಯಾವುದೇ ಕಾರಣಕ್ಕೂ ಟ್ರ್ಯಾಕ್ಟರ್ ಬಿಡ್ದೇನೆ 3 ಇಂಚ್ ಮಾತ್ರ ಸಣ್ಣ ಸಣ್ಣ ಟ್ರೇಲರ್ಗಳಲ್ಲಿ ಉಳುಮೆ ಮಾಡಿಕೊಂಡು ಇಷ್ಟು ಕೆಲಸ ಮಾಡಿದ್ವಿ. ಒಟ್ಟಾರೆ ಮಿತ ನೀರಿನ ಬಳಕೆ, ಪರಿಸರ ಸ್ನೇಹಿ ಬಹುಬೆಳೆ ಪದ್ಧತಿಯ ಅಳವಡಿಕೆ ಮತ್ತು ಖರ್ಚಿಲ್ಲದೆ ಉತ್ತಮ ಆದಾಯ ತರುವಂತ ನೈಸರ್ಗಿಕ ಕೃಷಿಯನ್ನ ಅಳವಡಿಸಿಕೊಂಡಿರೋ ಹರೀಶ್ ಅವರ ತೋಟ ಹಚ್ಚ ಹಸಿರಿನಿಂದ ಕಂಗೊಳಿಸ್ತಾ ಇದ್ದು ಇತರೆ ರೈತರಿಗೆ ಮಾದರಿಯಾಗಿ ನಿಂತಿದೆ. ಎಸ್ಎನ್ ನಂದೀಶ್, ನ್ಯೂಸ್ 18 ಕನ್ನಡ, ಚಾಮರಾಜನಗರ. ಪಶುಪಾಲಕರಿಗೆ ಹೆಚ್ಚು ಆತಂಕವನ್ನ ಉಂಟು ಮಾಡೋ ರೋಗಗಳಲ್ಲಿ ಕಾಲು ಬಾಯಿ ರೋಗ ಪ್ರಮುಖವಾದದ್ದು. ಸೀಮೆ ಹಸುಗಳಲ್ಲಿ ಇದು ಸಾಮಾನ್ಯವಾಗಿ ಕಂಡುಬರುತ್ತೆ. ಮೊದಲೆಲ್ಲ ಇದು ಒಂದು ನಿರ್ದಿಷ್ಟ ತಿಂಗಳಲ್ಲಿ ಬರ್ತಾ ಇತ್ತು. ಆದರೆ ಇಂದಿನ ಬದಲಾದ ಸನ್ನಿವೇಶದಲ್ಲಿ ವರ್ಷ ಪೂರ್ತಿ ಈ ರೋಗದಿಂದ ಹಸುಗಳು ಬಳಲ್ತಾ ಇರೋದನ್ನ ನೋಡಬಹುದು. ಹೀಗಾಗಿ ಹೈನುಗಾರರು ಆರ್ಥಿಕವಾಗಿ ನಷ್ಟವನ್ನ ಉಂಟು ಮಾಡೋ ಈ ರೋಗದ ಲಕ್ಷಣ ಮತ್ತು ಚಿಕಿತ್ಸೆಯ ಬಗ್ಗೆ ತಿಳ್ಕೊಳ್ಳೋದು ಬಹುಮುಖ್ಯ. ಹಸುಗಳಿಂದ ನಿರೀಕ್ಷಿತ ಪ್ರಮಾಣದ ಹಾಲಿನ ಇಳುವರಿ ಪಡೆಯೋದು ಎಷ್ಟು ಮುಖ್ಯವೋ ಅವುಗಳ ಆರೋಗ್ಯ ಕಾಪಾಡೋದು ಕೂಡ ಅಷ್ಟೇ ಮುಖ್ಯ. ಈ ವಿಷಯದಲ್ಲಿ ಪ್ರತಿಯೊಬ್ಬ ಹೈನುಗಾರ ರಾಸುಗಳ ವೈಯಕ್ತಿಕ ಆರೋಗ್ಯಕ್ಕೆ ಹೆಚ್ಚಿನ ಮಹತ್ವ ಕೊಡಬೇಕು. ರಾಸುಗಳಿಗೆ ಬರುವಂತಹ ರೋಗಗಳು ಹಲವಿದ್ರೂ ಕೆಲವು ಮಾತ್ರ ರಾಸುಗಳನ್ನ ತೀವ್ರ ರೂಪದಲ್ಲಿ ಬಾಧಿಸಿ ಹೈನುಗಾರರಿಗೆ ಆರ್ಥಿಕ ಸಂಕಷ್ಟವನ್ನ ಉಂಟುಮಾಡುತ್ತವೆ. ಕಾಲುಬಾಯಿ ರೋಗ ಬಂದ್ರಂತೂ ನಷ್ಟ ಗ್ಯಾರಂಟಿ. ಇದೊಂದು ವೈರಸ್ನಿಂದ ಬರಬಹುದಾದ ಸಾಂಕ್ರಾಮಿಕ ರೋಗವಾಗಿದ್ದು ಇದರ ನಿಯಂತ್ರಣ ಅತ್ಯಗತ್ಯ ಅಂತಾರೆ ತಜ್ಞರು. ಜಾನುವಾರುಗಳಿಗೆ ಅನೇಕ ರೀತಿಯ ಕಾಯಿಲೆಗಳು ಬರುವ ಸಂಭವಗಳು ಇರ್ತವೆ. ಅದರಲ್ಲಿ ಮೊದಲನೇದಾಗಿ ಕಾಲು ಮತ್ತು ಬಾಯಿ ರೋಗ. ಈ ರೋಗ ಬಂದರೆ ಜಾನುವಾರುಗಳಲ್ಲಿ ಬಾಯಲ್ಲಿ ಹುಣ್ಣಾಗುತ್ತೆ, ಕಾಲಲ್ಲಿ ಗಾಯ ಆಗಿ ನೊಣಕಂತು ಮತ್ತೆ ಅಲ್ಲಿ ಹುಳ ಬೀಳುತ್ತೆ ಮತ್ತು ಹಾಲಿನ ಪ್ರಮಾಣ ಗಣನೀಯವಾಗಿ ಕಡಿಮೆ ಆಗುತ್ತೆ. ಜಾನುವಾರುಗಳಿಗೆ ಕಾಯಿಸಿಕೊಂಡ 7 ದಿನಗಳ ನಂತರ ಜಾನುವಾರುಗಳು ತಮ್ಮ ಬಾಯಿಯಿಂದ ಜೊಲ್ಲು ಸುರಿಸಲು ಪ್ರಾರಂಭ ಮಾಡುತ್ತವೆ. ನಂತರ ದೇಹದಲ್ಲಿ ತಾಪಮಾನವನ್ನು ಪರೀಕ್ಷೆ ಮಾಡಿದಾಗ ಜ್ವರವು 104 ಡಿಗ್ರಿಯಿಂದ 108 ಡಿಗ್ರಿ ಫ್ಯಾರನ್ಹೀಟ್ ತನಕ ಜ್ವರ ಇರುತ್ತದೆ. ಆ ಜ್ವರ ಇರುವ ಕಾರಣದಿಂದ ದನಗಳು ತಮ್ಮ ಮೇವು ತಿನ್ನುವ ಸಾಮರ್ಥ್ಯ ಕಡಿಮೆ ಆಗುತ್ತದೆ ಮತ್ತು ಹಾಲು ಕೊಡುವ ಸಾಮರ್ಥ್ಯವು ಸಹ ಬಹಳ ಕಡಿಮೆ ಆಗುತ್ತದೆ. ಮತ್ತು ಅಂಥ ದನಗಳು ಸ್ವಲ್ಪ ಬಿಸಿಲಿಗೆ ಹೋದಾಗೆ ತೇಕೋದಕ್ಕೆ ಸ್ಟಾರ್ಟ್ ಮಾಡ್ತವೆ ಮತ್ತು ಹಾಲು ಕೊಡುವ ಪ್ರಮಾಣದಲ್ಲಿ ಗಣನೀಯವಾಗಿ ಕಡಿಮೆ ಆಗಿಬಿಡ್ತದೆ. 10 ಲೀಟರ್ ಹಾಲು ಕೊಡುವಂಥ ದನಗಳು ಕೇವಲ 2 ದಿನದಲ್ಲಿ 2 ಲೀಟ್ರು, 1 ಲೀಟ್ರು, ಅರ್ಧ ಲೀಟ್ರಿಗೆ ಬಂದುಬಿಡ್ತವೆ. ಈ ಟೈಮಲ್ಲಿ ಜಾನುವಾರು ಮಾಲೀಕರಿಗೆ ಸಾಕಷ್ಟು ಆರ್ಥಿಕ ನಷ್ಟ ಉಂಟಾಗುತ್ತದೆ. ಈ ರೋಗ ಬಂದ ತಕ್ಷಣ ಜಾನುವಾರು ಮಾಲೀಕರು ಮೊದಲಿಗೆ ಪಶುವೈದ್ಯಕೀಯ ಆಸ್ಪತ್ರೆಯನ್ನು ಸಂಪರ್ಕಿಸಬೇಕು. ಅದಕ್ಕೆ ಬೇಕಾದ ಜೀವರಕ್ಷಕ ಇಂಜೆಕ್ಷನ್ಗಳು ಮತ್ತು ಸಪೋರ್ಟಿವ್ ಇಂಜೆಕ್ಷನ್ಸ್ ಎಲ್ಲ ಕೊಡಿಸಿ ಬೇವಿನ ಎಣ್ಣೆ, ಫ್ಲೈ ರಿಪಲೆಂಟ್ಸ್ ಇರುವಂಥ ಆಯಿಂಟ್ಮೆಂಟ್ಸ್ ಎಲ್ಲ ಹಚ್ಕೊಂತ ಹೋದರೆ ಆ ಕಾಲಲ್ಲಿ ಗಾಯಗಳು ಭಾಳ ಬೇಗನೆ ಮಾಯ್ತವೆ ಮತ್ತು ದನಗಳಲ್ಲಿ ಮುಂದೆ ಯಾವುದೇ ಥರ ಈ ಕಾಲುಬಾಯಿ ರೋಗದ ಕೆಟ್ಟ ಲಕ್ಷಣಗಳನ್ನು ಬರುವಂಥ ಸಂಭವವನ್ನು ನಾವು ಕಡಿಮೆ ಮಾಡಬಹುದು. ನಿಮ್ಮ ಕೊಟ್ಟಿಗೆಯಲ್ಲಿ ಕಾಲುಬಾಯಿ ರೋಗದ ಲಕ್ಷಣಗಳು ಕಂಡು ಬಂದರೆ ನೀವು ದಿನ ಬೆಳಗ್ಗೆ ಕೊಟ್ಟಿಗೆಯನ್ನು ತೊಳೆಯಬೇಕಾದ್ರೆ ಸ್ವಲ್ಪ ಸೋಡಾ ಪುಡಿ ಮತ್ತು ಆಸ್ಪತ್ರೆಯಲ್ಲಿ ಸಿಗುವಂಥ ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ದ್ರಾವಣದಿಂದ ಇಡೀ ಕೊಟ್ಟಿಗೆಯನ್ನು ಸ್ವಚ್ಛ ಮಾಡಬೇಕು ಮತ್ತು ದನಗಳ ಕಾಲುಗಳನ್ನು ಸಹ ಸ್ವಚ್ಛ ಮಾಡುತ್ತಿರಬೇಕು ಮತ್ತು ಬಾಯಿಯನ್ನು ಬಿಸಿ ನೀರಿನಲ್ಲಿ ಸೋಡಾ ಪುಡಿ ಹಾಕಿ ತೊಳಿತಾ ಇದ್ದರೆ ಈ ರೋಗವು ಒಂದು ದನದಿಂದ ಇನ್ನೊಂದು ದನಕ್ಕೆ ಹರಡುವುದನ್ನು ನಾವು ತಡೆಯಬಹುದು. ಈ ರೋಗ ಗಾಳಿ ಮುಖಾಂತರ ಅತಿ ಶೀಘ್ರವಾಗಿ ಹರಡುತ್ತೆ. ಅದರಿಂದ ಒಂದು ಗ್ರಾಮದಿಂದ ಇನ್ನೊಂದು ಗ್ರಾಮಕ್ಕೆ ಹರಡುವುದನ್ನು ತಡೆಯಲು ರೋಗಪೀಡಿತ ಹಸುಗಳನ್ನ ಮನೆಯಲ್ಲಿಯೇ ಕಟ್ಟಿ ಹಾಕಿ ಮೇಯಿಸೋದು ಅತಿ ಮುಖ್ಯ. ರೋಗಪೀಡಿತ ರಾಸುಗಳ ಬಾಯಿ ಮತ್ತು ನಾಲಿಗೆಯ ಮೇಲೆ ಗಾಯಗಳಿರೋದ್ರಿಂದ ಒಣ ಹುಲ್ಲು ಮತ್ತು ಗಟ್ಟಿ ಪದಾರ್ಥಗಳನ್ನು ತಿನ್ನಲು ಸಾಧ್ಯವಾಗುವುದಿಲ್ಲ. ಅಂಥ ಸಮಯದಲ್ಲಿ ರೋಗಪೀಡಿತ ಹಸುಗಳಿಗೆ ರಾಗಿ ಗಂಜಿ ಅಥವಾ ಮೃದುವಾದ ಆಹಾರ ನೀಡಬೇಕು.
ಈ ಕಾಯಿಲೆಯಿಂದ ಹಸುಗಳಲ್ಲಿ ರೋಗ ನಿರೋಧಕ ಶಕ್ತಿ ತುಂಬಾನೇ ಕಡಿಮೆಯಾಗುತ್ತೆ. ಈ ಸಮಯದಲ್ಲಿ ಪಶು ವೈದ್ಯರ ಸಲಹೆಯಂತೆ ಸೂಕ್ತ ಚಿಕಿತ್ಸೆ ಕೊಡಿಸಬೇಕು. ಹೀಗೆ ಮಾಡಿದಲ್ಲಿ ಜಾನುವಾರುಗಳು ಬೇಗ ಗುಣವಾಗುತ್ತವೆ. ಒಟ್ಟಾರೆ ಇಂದು ಈ ಕಾಲು ಬಾಯಿ ಬೇನೆ ಯಾವ ಕಾಲದಲ್ಲಿ ಬರುತ್ತೆ ಅಂತ ಹೇಳೋಕೆ ಆಗಲ್ಲ. ಹೀಗಾಗಿ ಪಶು ಇಲಾಖೆ ಪ್ರತಿ ವರ್ಷ ಈ ರೋಗದ ತಡೆಗೆ ವರ್ಷಕ್ಕೆ 2 ಬಾರಿ ಉಚಿತವಾಗಿ ಗ್ರಾಮ ಮಟ್ಟದಲ್ಲಿ ಲಸಿಕೆ ಹಾಕುವ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳುತ್ತೆ. ರೈತರು ಈ ಯೋಜನೆಯ ಸದುಪಯೋಗ ಪಡೆದುಕೊಂಡು ಜಾನುವಾರುಗಳನ್ನ ರೋಗಮುಕ್ತಗೊಳಿಸಬೇಕು. ರೈತ ಬಾಂಧವರೇ, ಇಂದಿನ ಅನ್ನದಾತ ಕಾರ್ಯಕ್ರಮ ನಿಮಗೆ ಇಷ್ಟವಾಯಿತು ಅಂದ್ಕೊಳ್ತೀವಿ. ಮತ್ತಷ್ಟು ಮಾಹಿತಿಗಳ ಜೊತೆ ನಾಳೆಯ ಅನ್ನದಾತ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.